ನಮಸ್ಕಾರ ಕರ್ನಾಟಕ, ಇದು ಹಿಮಾದ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನಾವು ಇದೀವಿ ಇವತ್ತು IPL ಬಗ್ಗೆ ಮಾತಾಡಕ್ಕೆ. ನನ್ನ ಜೊತೆ ಇದ್ದಾರೆ ಕಾಲ್ ಶೆಟ್ಟಿ ಅವರೇ. ನಾನು IPL ಮ್ಯಾಚ್ ನೋಡಿದ್ರ? ಎಕ್ಸಾಕ್ಟ್ಲಿ, ನಾನು ಡೈಲಿ ನೋಡ್ತಾ ಇರ್ತೀನಿ IPL ಮ್ಯಾಚ್. ನೆನೆ ಇದ್ದಿದ್ದು RCB ಮತ್ತೆ ಮುಂಬೈ. ಎಸ್, ಕರೆಕ್ಟ್. ನಾವು RCB ಫ್ಯಾನ್ ಆಗಿ RCB ಬಗ್ಗೆ ಮಾತಾಡಲ್ಲ ಅಂದ್ರೆ ತುಂಬಾನೇ. ನನ್ನ RCB ಮ್ಯಾಚ್ ಹೇಗಾಯ್ತು? RCB ಮ್ಯಾಚ್ ಚೆನ್ನಾಗಿ ಚಚ್ ಬಿಸಾಕ್ಬಿಟ್ರು. ಏನು ಹೇಳೋದು RCB ಬಗ್ಗೆ? ಅಲ್ಲಿ ನೋಡಿದವ್ರಿಗೆ ಸ್ವಲ್ಪ ಭಯ ಹುಟ್ಬಿಟ್ಟಿದೆ. ಆದ್ರೂ RCB ಕ್ಲೋಸ್ಗೆ ಬಂದಿತ್ತು. ಮುಂಬೈ ಅಂತೆಲ್ಲ ಬಾಯಿಗೆ ಬರ್ಸ್ಬಿಟ್ಟಿದ್ರು. ಮುಂಬೈ ಅಂತಲ್ಲ ಸರ್, ನೋಡಿ RCB ಯಾವಾಗಲೂ ಭಯ ಪಡೋದಲ್ಲ, ಭಯ ಪಡಿಸೋದು. ವಿರಾಟ್ ಕೊಹ್ಲಿ ಅವರು ತುಂಬಾ ಒಳ್ಳೆ ರನ್ ನೋಡಿದ್ದಾರೆ. 67. ಕೊಹ್ಲಿ ಅವರು 42 ಬಾಲ್ಗೆ 67 ರನ್ ಹೊಡಿತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನು 100 ಹೊಡಿತಾರೆ ಅಂತ ನನ್ನ ತಲೆಯಲ್ಲಿ ಹೋಪಿತ್ತು. ಆದರೆ ಏನು ಮಾಡೋದು, ಬ್ಯಾಡ್ ಲಕ್, 67ಕ್ಕೆ ಔಟ್ ಆದರೂ ಖುಷಿ ವಿಚಾರಣೆ. 67 ಹೊಡೆದಿದ್ದಾರೆ ಅಂದರೆ ಖುಷಿನೇ. ಮತ್ತೆ ಪಟಿದಾರ್ 64 ಹೊಡೆದಿದ್ರು 32 ಬಾಲ್ಸ್ ಅಲ್ಲಿ. ಹೌದೌದೌದು. ಅವರು ಸರ್ ನೋಡಿ, ನಮ್ಮ ಕೊಹ್ಲಿ ಪಟಿದಾರ್ ಇಬ್ಬರು ನಿಂತ್ಕೊಬಿಟ್ರೆ 4-6, ಬರೀ 4-6 ಬೌಂಡ್ರಿಗಳೇ ನೋಡ್ಬೇಕು ಹೊರತು ಹಬ್ಬ ಅದು. ಬಿಡಿ, ಅದು ಹೇಳೋದೇ ಬೇಡ. ಸಿಂಗಲ್ 2D ಇಲ್ಲ ಸರ್, 4-6 ಕೊಡ್ತಾ ಇರೋದೇ, ಇಲ್ಲಿ ತಗೊಳ್ತಾ ಇರೋದೆ. ಫ್ಯಾನ್ಸ್ ಹಬ್ಬ ಮಾಡಿದ್ದಾರೆ RCB ಫ್ಯಾನ್ಸ್. ಹಬ್ಬನೇ RCB ಫ್ಯಾನ್ಸ್ ಅಂದ್ರೆ RCBನೇ. ಇನ್ನ ಬೌಲಿಂಗ್ ಅಲ್ಲಂತೂ ಹಬ್ಬ ಹೊಡೆದ್ರು RCB ಅವ್ರಿಗೆ. ಹೆಂಗ್ ಹೊಡೆದ್ರು ಅಂದ್ರೆ ಹೌದೌದು. ಬೌಲಿಂಗ್ ವಿಚಾರಕ್ಕೆ ಬಂದ್ರೆ ಮುಂಬೈಯಲ್ಲಿ ವಿಘ್ನೇಶ್ ಪುತ್ತೂರ್ ಅವರು ಇವಾಗ ಹಿಂದೆ ಏನು ನಡೆದಿದೆ ಮ್ಯಾಚಲ್ಲಿ, 2 ವಿಕೆಟ್ ತಗೊಂಡ್ರು ಚೆನ್ನೈ. ಫಸ್ಟ್ 2ನೇ ಮ್ಯಾಚ್ ಚೆನ್ನೈಯು ಮತ್ತೆ ಮುಂಬೈ ಇತ್ತಲ್ಲ, ಅವಾಗ ವಿಘ್ನೇಶ್ ಪುತ್ತೂರ್ ಅವರು ಚೆನ್ನೈ ಮೇಲೆ 2 ವಿಕೆಟ್. ಹೊಸಬ ಸರ್, ಈ ವರ್ಷ ಬಂದಿರೋದವರು. ಎಸ್, ಈ ಬಡ ಕುಟುಂಬ ಸರ್. ಅಲ್ಲಿಂದ ಬಂದು ಒಂದು ಟೀಮ್ಗೆ ಸೆಲೆಕ್ಟ್ ಆಗೋದಿದೆಯಲ್ಲ, ಅದೊಂದು ದೊಡ್ಡ ಮಟ್ಟಿಗೆ ಬೆಳವಣಿಗೆ ಸರ್. ಅವ್ರು ಅಷ್ಟೊಂದು ಕಷ್ಟಪಟ್ಟಿದ್ದಾರೆ. ಇಲ್ಲಿವರೆಗೂ ಆ ವೇದಿಕೆಗೆ ಬರಬೇಕಂದ್ರೆ ಅವರು ತುಂಬ ಶ್ರಮ ಪಟ್ಟು. ಅದು 9 ವಿಕೆಟ್ ಲಾಸ್ಟ್ ಅಂತೂ ಕೃಣಾಲ್ ಪಾಂಡ್ಯ ಬೌಲಿಂಗ್ ಮಾಡೋದು RCB ಬಗ್ಗೆ ಕಡೆ ಮಸ್ತ್ ಬೌಲಿಂಗ್. ಅಂದ್ರೆ ಲಾಸ್ಟ್ ಡೆತ್ ಓವರ್ 2 ವಿಕೆಟ್ ತಗೊಳ್ಳೋದಂದ್ರೆ ಇಟ್ಸ್ ನಾಟ್ ಈಸಿ ಅಲ್ಲ. ಲಾಸ್ಟ್ 5 ಬಾಲ್ಗೆ ಏನೋ 19 ರನ್ ಬೇಕು ಅನ್ಸುತ್ತೆ. ಆವಾಗ 1 ವಿಕೆಟ್ ಹೋಯ್ತು. ಆವಾಗ ಇನ್ನೂ ಫುಲ್ ಖುಷಿ ಆದೆ. ಮುಂಬೈನವ್ರು ಗೆಲ್ಲಲ್ಲ. ಆದ್ರೂ ಏನಂದ್ರೆ ಈ ಹಾರ್ದಿಕ್ ಪಾಂಡ್ಯ ಹೊಡಿತಾ ಇದ್ದಾಗ, ಹಾರ್ದಿಕ್ ಪಾಂಡ್ಯ 2 ವಿಕೆಟ್ 42 ರನ್, ಅದು ಬ್ಯಾಕ್ ಟು ಬ್ಯಾಕ್. ಹಾರ್ದಿಕ್ ಪಾಂಡ್ಯ ವಿಕೆಟ್ ಹೋಗಿದ್ದಕ್ಕೆ ನಾನು RCB ಗೆದ್ದಿರಲಿಲ್ಲ. ಖಂಡಿತ RCB ಸೋಲೋ ಚಾನ್ಸಸ್ ಜಾಸ್ತಿ ಇತ್ತಲ್ಲ. ಹೌದು ಕರೆಕ್ಟ್. ಎಂತ ಬ್ಯಾಟ್ಸ್ಮನ್, ಎಂತ ಬೌಲರ್ ಹಾರ್ದಿಕ್ ಪಾಂಡ್ಯ. ಅದು ಕ್ಯಾಪ್ಟನ್ಸಿ ಅದು ಮಸ್ತ್ ಮಾಡ್ತಾ ಇದಾರೆ ಇವಾಗ. ಕ್ಯಾಪ್ಟನ್ಸಿ ರೋಹಿತ್ ಶರ್ಮಾ ಅವ್ರದ್ದು ತುಂಬಾ ಚೆನ್ನಾಗಿದೆ. ಇವರು ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ರೋಹಿತ್ ಶರ್ಮಾ ಸ್ವಲ್ಪ ಬ್ಯಾಟಿಂಗ್ ಇಂಪ್ರೂವ್ ಆಗಿದ್ರೆ ಬೆಸ್ಟ್ ಅನ್ಸುತ್ತೆ. ಎಸ್, ಆಲ್ಮೋಸ್ಟ್ ಏನಾಗಿದೆ ಗೊತ್ತಾ, ನನ್ನೆ ಮುಂಬೈಯಲ್ಲಿ 99% ರೋಹಿತ್ ಶರ್ಮಾ ಮೇಲೆ ಎಲ್ಲರೂ ಹೋಪಿತ್ತು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಅಂತ. ಎಸ್, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು. ತುಂಬ ಖುಷಿ ಆಯಿತು. ಮುಂಬೈ ಫ್ಯಾನ್ಸ್ ಎಲ್ಲ ಹಾರ್ದಿಕ್ ಪಾಂಡ್ಯ ಇವತ್ತು 50 ಇಲ್ಲ ಸೆಂಚುರಿ ಮಾಡ್ತಾರೆ, ರೋಹಿತ್ ಶರ್ಮಾ ಮಾಡ್ತಾರೆ ಅಂತ ಅನ್ಕೊಂಡಿದ್ರು. ಅದು ಆಗಲಿಲ್ಲ. ಬಟ್ ಬೆಟರ್ ದನ್ ತಿಲಕ್ ಮುಂಬೈಲಿ ಒಳ್ಳೆ ಬ್ಯಾಟ್ಸ್ಮನ್. ಎಸ್, 56 ಹೊಡೆದಾರೆ, 56 ರನ್ ಹೊಡೆದಿದ್ದಾರೆ. ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಬ್ಯಾಟಿಂಗು, ತುಂಬಾ ಎಲ್ಲ. ಆದ್ರೆ ನೆನ್ನೆ ಮಾತ್ರ RCB ಡೆತ್ ಓವರ್ ಅಲ್ಲಿ ಕೃಣಾಲ್ ಪಾಂಡ್ಯ ಬೌಲಿಂಗ್ ಅಂತೂ ಮಸ್ತ್ ಇತ್ತು. ಕೃಣಾಲ್ ಪಾಂಡ್ಯ ಅವರು 5 ವಿಕೆಟ್ ಏನೋ ತಗೊಂಡಿದಾರಲ್ವಾ, 4 ವಿಕೆಟ್. ಅವರು ಕೃಣಾಲ್ ಪಾಂಡ್ಯ ಅವರು ಬಂದ್ರೆ ಒಂದೇನೋ ಒಂಥರ ಭಯ. ಆ ಬೌಲಿಂಗ್ ಸ್ಪೇಸ್ ಮಾಡ್ತಾರ, ಸ್ಪಿನ್ನರ್ ಫಾಸ್ಟ್ ಒಂದು ಗೊತ್ತಾಗಲ್ಲ, ಆರ್ಕರ್ ಹಾಕ್ತಾರೆ, ಸ್ಪಿನ್ ಮಾಡ್ತಾರೆ, ಸ್ಪೀಡ್ ಮಾಡ್ತಾರೆ. ಅವಾಗ ಅಂತೂ ಬ್ಯಾಟ್ಸ್ಮನ್ ಹೆವಿ ಟಫ್ ಆಗುತ್ತಲ್ಲ. ಈ ಎದುರಾಳಿಗೆ ತುಂಬಾ ಭಯ ಉಡಿಸ್ತಾರೆ ಅವ್ರು ಬಂದ್ರೆ. ಈ ಕಡೆ ಬ್ಯಾಟಿಂಗ್ ಆಡೋರಿಗೆ ಒಂಥರ ಭಯ, ಅಯ್ಯೋ ಇವ್ರು ಯಾಕೆ ಬಂದ್ರಲ್ಲ ಅನ್ನೋದೊಂದು ಭಯ ಇದೆ. ಆದ್ರೂ ಕೃಣಾಲ್ ಪಾಂಡ್ಯ RCBಗೆ ಇರೋದು ಒಂಥರ ಗನ್ನು. ನೀನು ನೆನ್ನೆ ಮ್ಯಾಚ್ ಅಣ್ಣ ತಮ್ಮನ ಒಂದೇ ಮಾತ್ರ ಅಣ್ಣ ತಮ್ಮನ ವಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಂಬೈಲಿ ಹಾರ್ದಿಕ್ ಪಾಂಡ್ಯ ಇದ್ರು, RCBಲಿ ಕೃಣಾಲ್ ಪಾಂಡ್ಯ ಇದ್ರು. ಕೊನೆ ಗೆದ್ದಿದ್ದೆ ಅಣ್ಣ, ಯಾಕಂದ್ರೆ 4 ವಿಕೆಟ್ ತಗೊಂಡು. ಹೌದು. ಇದು ಅಣ್ಣ ತಮ್ಮಂದರ ಜಿದ್ದಿ. ಇದರಲ್ಲಿ ಗೆದ್ದಿದ್ದು ಅಣ್ಣನೇ. ಹೌದು, ಕರೆಕ್ಟು. ಆಕ್ಚುಲಿ ನನ್ನೇ ವಾರಲ್ಲ ಇರೋದು, ಮೇ 3 ಅಲ್ಲಿ ವಾರ ನಡೆಯುತ್ತೆ. ನಮ್ಮ ಚೆನ್ನೈ ಬೆಂಗಳೂರು ಇದೆಯಲ್ಲ, ಅದು ಮಹಾಯುದ್ಧನೇ. ಅದು ನೋಡಕ್ಕೆ ಥ್ರಿಲ್ಲು ಸರ್. ಇವಾಗ ಮೊನ್ನೆ ಏನು CSK ಮೇಲೆ RCB ಗೆದ್ರು, 2008ರಲ್ಲಿ ಗೆದ್ದಿದ್ದು ನಾವು ಇಲ್ಲಿಗೆ ಗೆದ್ದಿದ್ದೀವಿ, ಈ ವರ್ಷದಲ್ಲಿ ಗೆದ್ದಿದ್ದೀವಿ ಅಂದ್ರೆ ಇದು ಹೊಸ ಅಧ್ಯಾಯನೇ.
ಫಸ್ಟ್ ಇನ್ನಿಂಗ್ಸ್ ಅದು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಗೆದ್ದಿದ್ದು. ಇವಾಗ ಮತ್ತೆ ನಾವು ಗೆದ್ದಿದ್ದೀವಿ ಅಂದ್ರೆ ಒಂದು ಹೊಸ ಆರಂಭಕ್ಕೆ ಬಂದಿದ್ದೀವಿ. RCB ಅಂತ ಫ್ಯಾನ್ಗಳಿಗೆ ಹಬ್ಬನೋ ಹಬ್ಬ. RCB ಬೆಡ್ಡಿಂಗ್ ಆದಾಗ ಅಥವಾ ಏನಾದ್ರು ಇದಾಯ್ತಲ್ಲ, ಅವಾಗ ಎಲ್ಲರೂ ಮನೆ ಬಾಯಿಗೆ ಬಂದಂಗೆ ಬೈಕೊಂಡ್ರು, ಇನ್ಕ್ಲೂಡಿಂಗ್ ನಾನು ಬೈಕೊಂಡೆ. ಆದ್ರೆ ಈ ತರ ಮ್ಯಾಚ್ಗಳನ್ನ RCB ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದ್ರೆ ಒಳ್ಳೆ ಸಖತ್ತಾಗಿ ಈ ಸಲ ಏನಿದೆ ಟೀಮು, RCB ಟೀಮ್ ಬೆಂಕಿ. ಆದ್ರೆ ಬೌಲಿಂಗ್ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬಹುದು. ಕರೆಕ್ಟ್. ಇವಾಗ ಏನು 3ನೇ ಮ್ಯಾಚು ಸೋತಿದ್ರಲ್ಲ, ಅದು ಒನ್ ಪಿಚ್ ಅಲ್ಲಿ ಸೋತಿದ್ರಿಂದ ಸ್ವಲ್ಪ ಬೇಜಾರ್ ಸರ್. ಅದು ಬೆಂಗಳೂರಲ್ಲಿ ಏನಂದ್ರೆ ಬೇರೆಯವ್ರ ಜಾಗಕ್ಕೆ ಹೋಗಿ ನುಗ್ಗೊಡಿತೀವಿ, ನಮ್ ಜಾಗದಲ್ಲಿ ನಾವು ಸೋತಾಗ ತುಂಬಾ ಬೇಜಾರು. ಈ ಹುಡುಗಿ ಬಿಟ್ಟೋಗ್ಬಿಟ್ರೆ ತಡ್ಕೋಬಹುದು. RCB ಸೋತ್ ಬಿಟ್ರೆ ಮಗನ್ 100% ಕರೆಕ್ಟ್ ಸರ್. RCB ಓನ್ ಗ್ರೌಂಡ್ ಅಲ್ಲಿ ಗೆದ್ರಂತೂ ಅದು ಹಬ್ಬನೇ. ಸೋತ್ರೆ ಸ್ವಲ್ಪ ಬೇಜಾರು. ಅದು ಕಷ್ಟ ಏನಾಗಲ್ಲ. ಅದು ಒಂಥರ RCB ಫ್ಯಾನ್ಸ್ ಗಳಿಗೆ ಹೇಳ್ಕೊಳಕ್ಕಾಗಲ್ಲ. RCB ಗೆದ್ರೆ ಊರಬ್ಬನೇ ಮಾಡೋದು ನಾವು. ಸೋತಾಗ ಏನೂ ಮಾಡಕ್ಕಾಗಲ್ಲ, ಒಂದ್ ಸ್ವಲ್ಪ ಕೊಡ್ಬೇಕಾಗತ್ತೆ. ಅದು ಇವಾಗ ಏನಂದ್ರೆ RCB ಇವಾಗ ಇರೋದು ತುಂಬಾ ಸಖತ್ ಮ್ಯಾಚ್ ನಡೀತಿದೆ. ಹೌದು. ಮತ್ತೆ ಇನ್ನ RCB ಥರ್ಡ್ ಪ್ಲೇಸ್ ಅಲ್ಲಿ ಇದೆ. ಮತ್ತೊಂದು ವಿಷಯ ಅಂದ್ರೆ ನಿನ್ನೆ ಮ್ಯಾಚ್ ಗೆದ್ದಿದ್ರಿಂದ RCB ಥರ್ಡ್ ಪ್ಲೇಸ್ ಬಂದಿದೆ, 3ನೇ ಪ್ಲೇಸ್ ಬಂದಿದೆ. ಮತ್ತೆ ನೆಕ್ಸ್ಟ್ ఢిల్లీ ಕ್ಯಾಪಿಟಲ್ಸ್ ಮೇಲಿದೆ RCB. ಪಕ್ಕ 100% ನಮ್ಮ RCB RCB ಮ್ಯಾಚ್ ಗಳು ಯಾವತ್ತಿದ್ರು ಕನ್ನಡಿಗರು ಯಾವತ್ತೂ ಬಿಟ್ಕೊಟ್ಟಿಲ್ಲ. ನಾವು RCB ಗೆ ಸಪೋರ್ಟ್ ಮಾಡ್ತೀವಿ. ಎಷ್ಟ್ ಸಲ ಅಲ್ಲಿ RCBನೇ ಕಪ್ ಹೊಡೆಯೋದು, ನಮ್ದೇ ಕಪ್ಪಿಸಲ್ಲ. ನಿಮ್ಗೇನು ಅನ್ಸುತ್ತೆ ఢిల్లీ ಕ್ಯಾಪಿಟಲ್ಸ್ ಮೇಲೆ ಬೀಳುತ್ತೆ? ಇವಾಗ ಅದು ಫಸ್ಟೇ ಸ್ಥಾನ ಇದೆ, ಟಾಪ್ 1 ಅಲ್ಲಿ ಇದೆ. ನಮ್ಮ RCB 3ನೇ ಸ್ಥಾನದಲ್ಲಿದೆ. ಇವಾಗ ಅದು 1ನೇ ಸ್ಥಾನ 3ನೇ ಸ್ಥಾನ ಬಿದ್ದಾಗ ನಿಮ್ಗೇನ್ ಅನ್ಸ್ಬೋದು, ಯಾವ್ದು ಗೆಲ್ಲುತ್ತೆ ಅಂತ? ಪೊಸಿಷನ್ ಫಸ್ಟ್ ಸೆಕೆಂಡ್ ಥರ್ಡ್ ಮ್ಯಾಟರ್ ಆಗಲ್ಲ. ಮ್ಯಾಚ್ ಅಲ್ಲಿ ಯಾರು ಹೊಡಿತಾರ ಅದೇ ಮ್ಯಾಟರ್ ಆಗೋದು. RCB ಕಡೆಗೆ ಯಾರು ಕೊಹ್ಲಿ ಇದಾರೆ, ಪಟಿದಾರ್ ಇದಾರೆ, ನಿತೇಶ್ ಇದಾರೆ, ಇನ್ನು ಬೌಲಿಂಗ್ ಮತ್ತು ಕೃಣಾಲ್ ಪಾಂಡ್ಯ ಡೆತ್ ಅಲ್ಲಿ ಕೊಡು, ಇನ್ನ ಫಸ್ಟ್ ಅಲ್ಲಿ ಕೊಡು, ಒಂದು ಬೆಂಕಿ ಗನ್ನೇ ಇದೆ ನಮ್ಮ ಹತ್ರ. ಇಲ್ಲ ಫಸ್ಟ್ ಇವ್ರದ್ದು ಏನ್ ಮ್ಯಾಟ್ರು, ಒಂದು ಮ್ಯಾಚ್ ಹೊಡೆದ್ರೆ ಮುಗೀತು, ಫಸ್ಟ್ ಇವ್ರಿಗೆ ಬರ್ತಾರ. RCB ಸೋತ್ರು ಗೆದ್ರು RCBನೇ ನಮ್ಗೆ ಸಪೋರ್ಟ್ ಮಾಡೋದು ನಾವು. RCB 3ನೇ ಸ್ಥಾನದಲ್ಲಿ ಲಾಸ್ಟ್ ಪ್ಲೇಸ್ ಇದ್ದಲ್ಲಿ RCB ಬಿಟ್ಕೊಟ್ಟಿಲ್ಲ. ಈಗ 3ನೇ ಪ್ಲೇಸ್ ಅಲ್ಲಿ ಬಿಟ್ಕೊಡ್ತೀವ? ಖಂಡಿತ ಆಗೋದಿಲ್ಲ. ಈ ಸಲ ಕಪ್ ನಮ್ದೇ ಅನ್ಕೊಳ್ಳೋ. ಇನ್ನ ಇವತ್ತಿನ ಮ್ಯಾಚ್ ಹೋಗೋಣ. KKR ವರ್ಸಸ್ LSG ಇದೆ. ನಿಮ್ ಪ್ರಕಾರ ಯಾವ್ದು ಗೆಲ್ಬಹುದು? KKR 5th ಪ್ಲೇಸ್ ಅಲ್ಲಿ ಇದೆ, ಮತ್ತೆ LSG 6th ಪ್ಲೇಸ್ ಅಲ್ಲಿ ಇದೆ. ಇದು ಟಗ್ ಆಫ್ ವಾರ್ ತರನೇ ಇರುತ್ತೆ, ಯಾಕಂದ್ರೆ ಹಿಂದೆ ಮುಂದೆ ಮ್ಯಾಚ್ ಗಳಲ್ಲ, ಟೀಮ್ ಆಲ್ಮೋಸ್ಟ್ ಸೇಮ್ ಇರ್ತವೆ. ಅದು ಒಂದ್ ಒಳ್ಳೆ ಫೈಟ್ ನೋಡ್ಬೋದು ಇವತ್ತು. ಇವಾಗ ನನ್ನ ಪ್ರಕಾರ ಏನಂದ್ರೆ 2024ರಲ್ಲಿ LSG ವಿರುದ್ಧ ಕಲ್ಕತ್ತಾ 2 ಸಲ ಗೆದ್ದಿದೆ. ಇದು 2025 ಫಸ್ಟ್ನೇ ಮ್ಯಾಚ್. ಅವೆರಡು ಇವಾಗ ಫಸ್ಟ್ ಬಿದ್ದಿರೋದ್ರಿಂದ ಐ ಆಮ್ ಹೋಪ್ ಬಂದು LSG ಗೆಲ್ಬೋದಂತ. ಇದು ಇವಾಗ ಪಾಯಿಂಟ್ಸ್ ಟೇಬಲ್ ನೋಡಿದ್ರೆ KKR 5th ಪ್ಲೇಸ್ ಅಲ್ಲಿ ಇದೆ, LSG 6th ಪ್ಲೇಸ್ ಅಲ್ಲಿ ಇದೆ. ಹೌದು, ಕರೆಕ್ಟ್. ನೀವು ಇವಾಗ ತಾನೇ ಹೇಳಿದ್ರಿ ಪ್ಲೇಸ್ ಯಾವ ಇದರಲ್ಲಿದೆ ಅಂತದ್ದು ಇಂಪಾರ್ಟೆಂಟ್ ಅಲ್ಲ, ಮುನ್ನುಗ್ಗಿ ಹೊಡೆಯೋದು ಇಂಪಾರ್ಟೆಂಟು ಅಂತ. ಇವಾಗ 2024ರಲ್ಲಿ 2 ಮ್ಯಾಚು KKR ಗೆದ್ದಿರೋದ್ರಿಂದ ಸರ್ ಯಾರಿಗೆ ಆಗಲಿ ಪ್ರತಿ ಸಲನೂ ಹೊಡಿಸ್ಕೊಳ್ಳಲ್ಲ, ಹೊಡಿತೀವಿ ಅನ್ನೋದು ಕಾನ್ಫಿಡೆಂಟ್ ಇರುತ್ತೆ. ಅದಕ್ಕೋಸ್ಕರ ಇವತ್ತಿನ ಮ್ಯಾಚ್ LSG ಗೆಲ್ಬೋದು ಅಂತ ಕುತೂಹಲ ಇದೆ, ನೋಡೋಣ. ಇನ್ನು ಸಂಜೆಗೆ ಇವತ್ತು CSK ಮತ್ತೆ ಪಂಜಾಬ್ ಇದೆ, ನಮ್ಮ ಬದ್ಧ ವೈರಿ CSK ಮ್ಯಾಚ್ ಇದೆ ಇವತ್ತು. CSK ಬಗ್ಗೆ ಮಾತಾಡಕ್ಕೆ ಅಂದ್ರೆ ಏನೂ ಇಲ್ಲ. ಆದ್ರೂ ಏನಂದ್ರೆ ನಮ್ಮ ಧೋನಿ ಇದ್ದಾರೆ, ಲೈಕ್ ಅದ್ರ ಪರವಾಗಿ ಮಾತಾಡ್ಲೇಬೇಕು. ನಾವು CSK ಫ್ಯಾನ್ಸ್ ವಿರೋಧಿಗಳಷ್ಟೇ ಹೊರತು CSK ಧೋನಿ ವಿರೋಧಿಗಳಲ್ಲ. ಇನ್ನೊಂದೇನಂದ್ರೆ CSK ಇದು 9th ಪ್ಲೇಸ್ ಅಲ್ಲಿ ಇದೆ, ಒಂಥರ ಕೇಳಕ್ಕೇನೆ ಬೇಜಾರಾಗುತ್ತೆ. ಪಕ್ಕ ಇವತ್ತು ನನ್ನ ಪ್ರಕಾರ CSK ಹೊಡಿಬಹುದು ಅನ್ಕೊಂಡಿದೀನಿ. CSK ಒಳ್ಳೆ ಬ್ಯಾಟ್ಸ್ಮನ್ ಇದಾರೆ, ಒಳ್ಳೆ ಬ್ಯಾಟ್ಸ್ಮನ್ ಇದಾರೆ, ರೋಹಿತ್ ಶರ್ಮಾ, ರಹಾನೆ, ಎಸ್ ಅಜಿಂಕ್ಯ ರಹಾನೆ ಎಲ್ಲರೂ ಇದ್ದಾರೆ. ಇವತ್ತು ಮ್ಯಾಚ್ ನೋಡೋಣ ಏನಾಗುತ್ತೆ, ನೋಡೋಣ. 7 ಗಂಟೆವರೆಗೂ ಕಾಯನ. ಸ್ಟಾರ್ಟ್ ಮಾಡಿದ್ದೆ ನೀವು, ಅಂತ್ಯಗೊಳ್ಳೋದೇ ನೀವು. RCB ಫ್ಯಾನ್ ಯಾವತ್ತು RCB ಗೆದ್ದಾಗ್ಲೇ ಹಬ್ಬ ಮಾಡ್ತೀವಿ, ಆಮೇಲೆ ಸೋತ್ರ ಬಿಟ್ಕೊಟ್ಟಿರ್ತೀವ. 16 ವರ್ಷದಿಂದ ಬಿಟ್ಕೊಟ್ಟಿಲ್ಲ, ನೀವೇ ಬಿಟ್ಕೊಡ್ತೀವಿ RCB ಬಗ್ಗೆ. ಲಾಯಲ್ ಫ್ಯಾನ್ಸ್ RCB ಇರೋದು ಸರ್. ಇನ್ನ 16 ವರ್ಷ ಅಲ್ಲ, ಇನ್ನ ಒಂದು ಶತಮಾನ ಕಳೀಲಿ, ಕಪ್ಪು ಬೇಡ ಸರ್ ನಮ್ಗೆ. RCB ಮುಖ್ಯ ಸರ್ ನಮ್ಗೆ. ಬ್ಲಡ್ ಅಲ್ಲಿ ಇದೆ RCB ಬ್ಲಡ್ ಅಲ್ಲಿ ಇದೆ ಸರ್ ನಮ್ಗೆ. ಎಲ್ಲರಿಗೂ RCB ಮ್ಯಾಚ್ ಗೆದ್ದಿದ್ದಕ್ಕೆ ಎಲ್ಲರೂ ಖುಷಿ ಪಟ್ಟಿರ್ತೀರಿ. RCB ಮ್ಯಾಚ್ ನೋಡೋದೇ ಹಬ್ಬ. ನೆನ್ನೆ ಯಾರ್ಯಾರು RCB ಮ್ಯಾಚ್ ನೋಡಿಲ್ಲ ದಯವಿಟ್ಟು ನೋಡಿ, ರಿಪ್ಲೈ ಸಿಗುತ್ತೆ. ಮತ್ತೆ ಮೇ 3ಕ್ಕೆ ಮಿಸ್ ಮಾಡದೆ ನೋಡಿ, CSK ವರ್ಸಸ್ RCB 3ನೇ ಮಹಾಯುದ್ಧ. ಮೇ 3ಕ್ಕಲ್ಲ? ಎಸ್, ನಾನು ಡೇಟ್ ನೋಟ್ ಮಾಡ್ಕೋತೀನಿ. May 3 RCB ವರ್ಸಸ್ CSK.
ಇದು ಯಾರು ಗೊತ್ತಿಲ್ಲ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಕನ್ವರ್ಸೇಷನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ರಾಜ್ ಕಾಳಶೆಟ್ಟಿ ಜೊತೆ. ಲವ್ ಯು.